ನಮ್ಮ ಮಾತಿಗೆ ವ್ಯಾಲ್ಯೂನೇ ಇಲ್ಲ, ನಮ್ಮನ್ನು ಬಿಟ್ಟು ಹೊಡ್ತಾ ಇದ್ದಾಳೆ. ನೀನು ನಮ್ಮನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ನಿನಗೆ ಅನ್ಯಾಯ ಆಗಬಾರ್ದು ಅಂತಾನೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು. ಈ ಮನೆಯವರೆಲ್ಲ ನಿನ್ನ ಪರವಾಗಿ ನಿಂತಿದ್ದೀವಿ, ಆದರೆ ನೀನು ಮಾತ್ರ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನೀನು ಮನೆ ಬಿಟ್ಟು ಹೋದರೆ ಅಪಾಯ ಇದೆ. ಅದು ಯಾಕೆ ನಿಂಗೆ ಅರ್ಥ ಆಗ್ತಾ ಇಲ್ಲ? ಇವಳಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಸ್ವಲ್ಪ ಖಾರವಾಗಿ ಹೇಳ್ಬೇಕನ್ಸತ್ತೆ. ಬ್ಯಾಗ್ ಕೊಡಿ. ನಂಚ್ಕೊಡಿ. ನಿನಗೆ ಮನೆ ಹಾಳಾದ್ರೂ ಚಿಂತೆ ಇಲ್ಲ, ದೊಡ್ಡಪ್ಪ ದೊಡ್ಡಮ್ಮಂಗೆ ನೋವಾದ್ರೂ ಚಿಂತೆ ಇಲ್ಲ. ಆ ಶಾಂತನು ಧರ್ಮಾಧಿಕಾರಿ ಪಟ್ಟದಲ್ಲಿ ಕೂತ್ಕೊಂಡು ಆ ಪಟ್ಟದ ಗಂಟೆನ ಕೊಂದ್ರೂ ಪರವಾಗಿಲ್ಲ ಅಲ್ವಾ? ಹಾಗಲ್ಲ ಶೀಲಂ, ನನಗೆ ಅಪ್ಪನ ನೋಡಬೇಕು ಅಂತ ಅನಿಸ್ತಾ ಇದೆ. ಹೋಗಿ ಮಾಡಿದ ತಪ್ಪಿಗೆ ಕ್ಷಮಿಸ್ಬಿಡಿ ಅಂತ ಅವ್ರ ಕಾಲು ಹಿಡ್ಕೊಂಡ್ಬಿಡ್ತೀನಿ. ಅಮ್ಮ ತೀರ್ಕೊಂಡಿರೋ ಈ ಪರಿಸ್ಥಿತಿನಲ್ಲಿ ನಾನು ಅವ್ರ ಜೊತೆ ಇಲ್ಲ ಅಂದರೆ ಆ ದೇವ್ರು ಕೂಡ ನನಗೆ ಕ್ಷಮಿಸೋದಿಲ್ಲ. ಈ ಮನೆ ಬಿಟ್ಟು ಹೋದ್ರೂ ಕೂಡ ದೇವರು ನಿನ್ನ ಕ್ಷಮಿಸಲ್ಲ. ನೀನು ಆ ಮನೆಗೆ ಹೋಗೋದು ಎಷ್ಟು ಮುಖ್ಯನೋ ಈ ಮನೇಲಿ ಇರೋದು ಕೂಡ ಅಷ್ಟೇ ಮುಖ್ಯ. ಆದರೆ ನನ್ನ ಮನ್ಸೋದಕ್ಕೆ ಹೋಗ್ತಾ ಇಲ್ಲ. ಪಾಪ ಅಪ್ಪ ಕಷ್ಟದಲ್ಲಿರೋವಾಗ ನಾನೇ ಅವ್ರ ಜೊತೆ ಇಲ್ಲ ಅಂದರೆ ಹೇಗೆ ಹೇಳು? ನೋಡು, ನೀನು ಹೇಳ್ತಾ ಇರೋದು ಸರಿ, ಆದರೆ ಈಗ ಹೋಗೋ ಸಮಯ ಅಲ್ಲ, ಇನ್ನೊಂದು ಸ್ವಲ್ಪ ಸಮಯ ಅಷ್ಟೇ. ಅವ್ರನ್ನ ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ. ನಾನು ಹೇಳ್ದಾಗ ನಡ್ಕೋತೀನಿ, ಓಕೆನಾ? ನೀನು ನಿನ್ನ ವಿಷು ಜೊತೆ ಅವ್ರ ಮುಂದೆ ನಿಂತರೆ ಎಷ್ಟು ಚೆನ್ನಾಗಿರ್ಬೋದು ಯೋಚನೆ ಮಾಡು. ಆದರೆ ನೀನು ಮತ್ತೆ ಈ ಮನೆಯಿಂದ ಹೊರ ಹೋಗೋ ಪ್ರಯತ್ನ ಮಾಡಿದ್ರೆ ನಾವ್ಯಾರೂ ನಿನ್ನನ್ನು ಕ್ಷಮಿಸಲ್ಲ. ರಾಧಿಕಾ, ನಮ್ಮಮ್ಮನಿಂದ ಬಿಡಿಸ್ಕೊಂಬರೋಷ್ಟರಲ್ಲಿ ಸಾಕಾಗೋಯ್ತು. ಏನೇನು ಮನೆ ಬಿಟ್ಟು ಹೊರಡೋದಕ್ಕೆ ರೆಡಿಯಾಗಿದ್ದೀಯಂತೆ? ಇನ್ನೊಂದ್ಸಲ ಹೊರಡೋ ಮಾತಾಡಿದ್ರೆ ನಾನು ಯಾವತ್ತೂ ನಿನ್ನ ಜೊತೆ ಮಾತಾಡಲ್ಲ, ಹೇಳಿದ್ದೀನಿ. ನೋಡಿದ್ಯಾ, ನಮ್ಮೆಲ್ಲರ ಮನಸ್ಸಲ್ಲಿ ಇದೇ ಇರೋದು. ನೀನು ಈ ಮನೆ ಬಿಟ್ಟು ಹೋಗ್ಬಾರ್ದು. ನಿನ್ ತವ್ರ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ, ಅವ್ರನ್ನ ತಂದು ನಿನ್ ಮುಂದೆ ನಿಲ್ಸೋ ಜವಾಬ್ದಾರಿ ನಂದು, ಆಯ್ತಾ? ಸರಿ ಬಿಡಿ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ಹಾಗೆ ಆಗಲಿ. ಏನು ಅಪ್ಪನ ನೋಡಬೇಕು ಅಂತ ಅನಿಸಿ ಹೊರಟ್ಬಿಟ್ಟೆ. ಪರವಾಗಿಲ್ಲ, ನನ್ನ ಮಗಂಗೆ ಪಟ್ಟ ಕಟ್ಟೋ ದಿನನೇ ಅಪ್ಪನ ಅಜ್ಜಿನ ನೋಡ್ತೀನಿ. ವಾವ್, ಸೂಪರ್, ದಟ್ಸ್ ಗುಡ್. ನಂಜುಗುಡಿ, ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರಾಧಿಕಾ ಮನೆ ಬಿಟ್ಟು ಹೊರಟಿದ್ದಾಳೆ. ಅವಳನ್ನ ಕಟ್ ಹಾಕಿದೀವಿ, ಬೇಗ ಬರೋದಕ್ಕೆ ಹೇಳು. ಹೋಗು. ರೈಟ್, ಡನ್. ಏನ್ ರಾಧಿಕಾ ನೀನು? ಶಾಂತನು ಅಂತ ರಾಕ್ಷಸನ ಸಂಹಾರ ಮಾಡೋದು ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮುಂಚೆನೆ ಮನೆ ಬಿಟ್ಟು ಹೊರಡ್ತೀಯ ನೀನು? ಏನಕ್ಕ ಚಂಡಿ ಚಾಮುಂಡಿ ತರ ಕಾಣಿಸ್ತಾ ಇದ್ದೀರಾ? ಈಗ ನಿಮ್ಮ ಕೈಗೆ ಏನಾದ್ರು ಗನ್ ಕೊಟ್ರೆ ಇಡೀ ಮನೆಯವ್ರನ್ನ ಸುಟ್ಟಾಕ್ಬಿಡ್ತೀರಾ ಅನ್ಸುತ್ತೆ. ಮೊದಲು ನನ್ನ ಮಗನ್ ಕೊಂದು ಆಮೇಲೆ ನಾನು ಗುಂಡು ಹೊಡ್ಕೊಂಡು ಸಾಯ್ತಿದ್ದೆ. ಅಷ್ಟು ಹೊಟ್ಟೆ ಉರಿಸ್ತಾ ಇದ್ದಾನೆ. ಏನಾಯ್ತು ಈಗ? ರಾಧಿಕಾ ಈ ಮನೆಯಿಂದ ಹೋಗ್ಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ. ಅದನ್ನ 1000 ಸಲ ನಿನಗೂ ಹೇಳಿದ್ದೀನಿ. ಆ ದಿನ ಇವತ್ತು ಬಂದಿತ್ತು. ಅಂದ್ರೆ ರಾಧಿಕಾಗೆ ತನ್ನ ತಂದೆ ನೆನಪಾಗಿ ತನ್ನ ಮನೆ ಹೊಂಟಿದ್ಲು. ಮನೆ ಹೊಂಟಿದ್ಲಾ? ಆದ್ರೆ ಈ ಶೀಲಂ ತಡೆದ್ಬಿಟ್ಟ. ಅವನ ಜೊತೆ ಈ ನಂಜುನು ಸೋ ಅಂತಿದ್ದ. ಅವಳು ಬೆನ್ನಿಗೆ ಬಿದ್ದಂಗೆ ಆಡ್ತಾನೆ ಇವನೊಬ್ಬ. ನನ್ನ ಮಗ ನನ್ನ ತಮ್ಮ ಇಬ್ರು ಸೇರಿ ನನ್ನ ಹೊಟ್ಟೆ ಉರಿಸ್ತಾ ಇದ್ದಾರೆ. ಒಳ್ಳೆ ಕೆಲಸನೇ ಮಾಡಿದ್ದಾರೆ. ನಾನು ನಿಮ್ಗೆ ಅವತ್ತು ಹೇಳಿದ್ದೆ, ಈಗ ಅವಳು ಮನೆ ಬಿಟ್ಟು ಹೋದ್ರೆ ನಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅಂತ. ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ದಿನ ಇಡೀ ಆ ಮುಖ ನೋಡ್ಕೊಂಡು ಕೂಡ್ಬೇಕು. ಅವಳ ಮುಖ ನೋಡಿದಾಗೆಲ್ಲ ನನ್ನ ಮೈಯೆಲ್ಲ ಉರ್ದೋಗುತ್ತೆ. ಯಾರು ಎಷ್ಟೇ ಹೇಳಿದ್ರು ನಾ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಅವಳು ಕೂತಿರೋದು ನೋಡಿದ್ರೆ ಒಂದು ಅವಳನ್ನ ಕೊಂದು ಹಾಕಬೇಕು, ಇಲ್ಲ ನಾನೇ ನೇಣು ಹಾಕೊಂಡು ಸಾಯ್ಬೇಕು ಅನ್ನಿಸ್ತಾ ಇದೆ. ಅಕ್ಕ, ಇಷ್ಟು ದಿನನೇ ಕಾದಿದ್ದೀರಾ? ಇನ್ನೊಂದು ಸ್ವಲ್ಪ ದಿನ ಕಾಯಿರಿ, ನಾನೆಲ್ಲ ಸರಿ ಮಾಡ್ತೀನಿ. ಈಗ ಅವಳ ಜುಟ್ಟು ನನ್ನ ಕೈಯಲ್ಲಿದೆ. ಅವಳು ಮನೆಗೂ ಹೋಗದೆ ವಿಷು ನೆನಪಲ್ಲಿ ದೇಶಾಂತರ ಹೋಗಬೇಕು. ಆ ರೀತಿ ನಾನು ಮಾಡ್ತೀನಿ. ನೀನೊಬ್ನೇ ಕಣಪ್ಪ ನನಗೆ ಧೈರ್ಯ ಅಂದ್ರೆ. ನೀನೊಬ್ಬ ಇಲ್ಲ ಅಂದಿದ್ರೆ ಇಡೀ ಮನೇನ ತನ್ನ ವಶಕ್ಕೆ ತಗೊಂಡ್ಬಿಡ್ತಿದ್ಲ ಅವಳು. ಈ ಮನೇನ ಅವಳು ವಶಕ್ಕೆ ತಗೊಳಕ್ಕೆ ನಾನು ಬಿಡ್ಬೇಕು.